ಇಷ್ಟು ದಿನ ನಾನು ವಾರ್ಮ್ ಅಪ್ ಎಲ್ಲ ಮಾಡಿ ಮುಗಿಸ್ಕೊಂಡಿರೋದು ಈ ಒಂದು ದಿನಕ್ಕೆ ಸ್ವಿಚ್ ಆಫ್ ಆಗಿದೆ. ನೆಕ್ಸ್ಟ್ ಲೆವೆಲ್ ರಿಗ್ರೆಟ್ ಗೈಸ್. ಹೋಗ್ಲೇಬೇಕು ಜಿಮ್ಗೆ, ಇಟ್ಸ್ ಮೈ ಡ್ರೀಮ್. ಇದೊಂದೇ ವಿಷಯದಲ್ಲಿ ನಾನು ಇಷ್ಟೊಂದು ಕಂಫರ್ಟ್ ಝೋನಲ್ಲಿ ಇರೋದು. ಎಕ್ಸ್ಕ್ಯೂಸ್ ಮೀ, ಇವ್ರಿಲ್ವಾ ಇಲ್ಲಿ? ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ನಮ್ಮ ಕೆಲಸನ ನಾವು ಆನ್ ಟೈಮಾಗಿ ಮಾಡ್ಕೊಂಡು ಹೋದ್ರೆ ಯಾರಿಗೂ ಕಾಯಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಇಟ್ಸ್ ಮೀ ಸೀಮಾ ರಂಜು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಜಿಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇಷ್ಟು ದಿನ ನಾನು ವಾರ್ಮ್ ಅಪ್ ಎಲ್ಲ ಮಾಡಿ ಮುಗಿಸ್ಕೊಂಡಿರೋದು ಈ ಒಂದು ದಿನಕ್ಕೆ. ಆದರೆ ಇವತ್ತೇನಾಗ್ತಾ ಇದೆ ಅಂತ ನಿಮ್ಗೆ ಹೇಳ್ತೀನಿ, ಒಂದು ನಿಮಿಷ. ಫಸ್ಟು ಬಿಸಿನೀರು ಕುಡ್ಕೊಂಬರೋಣ. ಇವತ್ತು ನನ್ನ ಜೊತೆ ಒಬ್ಬರು ಬರಬೇಕಾಗಿತ್ತು, ಅವ್ರಿಗೆ ಫೋನ್ ಮಾಡಿದೆ, ಫೋನ್ ಸ್ವಿಚ್ ಆಫ್. ಸೊ ಇವಾಗ ನಾನು ಏನು ಮಾಡಬೇಕು? ಇಷ್ಟು ದಿನ ನಾನು 1 ವೀಕ್ ಕಂಪ್ಲೀಟ್ ಆಗಿ ವಾರ್ಮ್ ಅಪ್ ಎಲ್ಲ ಮಾಡಿ ಮುಗಿಸ್ಕೊಂಡಿರೋದು ಈ ಒಂದು ದಿನಕ್ಕೆ ಜಿಮ್ಗೆ ಹೋಗಿ ಜಾಯ್ನ್ ಆಗಿ ಇವತ್ತಿಂದ ವರ್ಕೌಟ್ ಮಾಡೋಣ ಅಂತ. ಆದರೆ ಅವ್ರ ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇದೆ. ನಮ್ಮ ಮೈಂಡ್ ಎಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ, ನಮ್ಮ ಜೊತೆ ಯಾರು ಒಬ್ರು ಇದ್ರೇನೆ ನಾವು ಕಂಫರ್ಟಬಲ್, ನಮ್ಮ ಜೊತೆ ಯಾರು ಒಬ್ರು ಇದ್ರೇನೆ ನಾವು ಹೊರಗಡೆ ಹೋಗೋಕ್ಕೆ ಸಾಧ್ಯ, ನಮ್ಮ ಜೊತೆ ಯಾರು ಒಬ್ರು ಇದ್ರೇನೆ ನಮಗೆ ಆ ಒಂದು ಎನ್ವೈರನ್ಮೆಂಟ್ ಅಡ್ಜಸ್ಟ್ ಆಗೋದು ಅನ್ನೋದು ಮೈಂಡಿಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆ್ಯಂಡ್ ನಾನು ಎಸ್ಪೆಷಲಿ ನಾನು ಇಷ್ಟು ವರ್ಷ ಆದರೂ ನನ್ನ ಜೊತೆ ಯಾರು ಒಬ್ರು ಇದ್ರೇನೆ ನಾನು ಹೊರಗಡೆ ಹೋಗೋದು. ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ನನ್ನ ಜೊತೆ ಒಬ್ರು ಇರಬೇಕು, ಆ ಥರ ಬೆಳ್ಕೊಂಡು ಬಂದಿರೋದು. ಈಗ ಸಡನ್ ಆಗಿ ಅವ್ರು ಕಾಲ್ ಪಿಕ್ ಮಾಡ್ತಿಲ್ಲ ಅಂದಿದ ತಕ್ಷಣ, ಅಥವಾ ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂದಿದ ತಕ್ಷಣ, ನಾನು ಇವತ್ತೊಂದು ದಿನ ಹೋಗಿಲ್ಲ ಅಂತಂದರೆ ನನಗಾಗೋ ರಿಗ್ರೆಟ್ ಇದೆ ಅಲ್ಲ, ಇಟ್ಸ್ ನೆಕ್ಸ್ಟ್ ಲೆವೆಲ್ ರಿಗ್ರೆಟ್ ಗೈಸ್. ವೆದರ್ ಮಾತ್ರ ಸಕ್ಕತ್ತಾಗಿದೆ. ಸೊ ಇವಾಗ ಏನೇ ಆದರೂ ನಾನು ಹೋಗೇ ಹೋಗ್ತೀನಿ, ದಿರ್ ಇಸ್ ನೋ ಡೌಟ್. ಸಿಕ್ಸ್ ಓ ಕ್ಲಾಕ್ ಆಗಿದೆ ಇವಾಗ. ಬನ್ನಿ ಇವತ್ತಿಂದನೇ ಆ ಫಿಯರ್ನ ಹೊಡೆದಾಕೋಣ. ಲೈಕ್ ಆ ಒಂದು ಫಿಯರ್ ಅನ್ನೋದು ಏನಿದೆ, ಒಬ್ಬರೇ ಹೋಗೋಕ್ಕಾಗಲ್ಲ, ಒಬ್ಬರೇ ಅಪ್ರೋಚ್ ಮಾಡೋಕ್ಕಾಗಲ್ಲ, ಒಬ್ಬರೇ ಮಾತಾಡೋಕ್ಕಾಗಲ್ಲ ಅನ್ನೋದು ಏನು ಫಿಯರ್ ಇದೆ, ಅದನ್ನು ಇವತ್ತಿಂದನೇ ಬ್ರೇಕ್ ಮಾಡೋಣ ಅಷ್ಟೇ. ಐ ಡೋಂಟ್ ಹ್ಯಾವ್ ಎನಿ ಚಾಯ್ಸ್. ಇವತ್ತು ನಾನು ಹೋಗಲೇಬೇಕು ಜಿಮ್ಗೆ, ಇಟ್ಸ್ ಮೈ ಡ್ರೀಮ್. ಲೈಕ್ 2 years ಬ್ಯಾಕ್ ನಾನು ಜಿಮ್ಗೆ ಹೋಗಿದ್ದು, ಇವಾಗ ನಾನು ಜಿಮ್ಗೆ ಹೋಗ್ಬೇಕು ಅಂತ ಆಸೆ ಪಟ್ಟಿದ್ದೀನಿ. ಆ್ಯಂಡ್ ಇವತ್ತಿನ ದಿನನೇ ಹಿಂಗಾಗುತ್ತೆ ಅಂದರೆ, ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ಕಾನ್ ಡೂ ಎನಿಥಿಂಗ್. ಓಕೆ, ಇವಾಗ ರೆಡಿ ಆಗ್ಬಿಟ್ಟು ಹೋಗೋಣ. ಈಗ ಹೊರಟಿದ್ದೀನಿ, ನೋಡೋಣ ಅಲ್ಲಿ ಹೋಗೋದ್ಮೇಲೆ ಏನಾಗುತ್ತೆ ಅಂತ. ವಾಕ್ ಮುಗಿಸಿದ್ದೆ, ಅವ್ರ ಹತ್ರ ಹೋಗಿ ಮಾತಾಡ್ತೀನಿ. ಫಸ್ಟ್ ಟೈಮ್ ಒಬ್ಬಳೇ ಹೊರಗಡೆ ಬಂದಿರೋದಕ್ಕೆ ಒಂಥರ ಭಯನೂ ಇದೆ. ಬಟ್ ಇಲ್ಲಿ ಎಷ್ಟೊಂದು ಜನ ಒಬ್ಬೊಬ್ಬರೇ ಓಡಾಡ್ತಾ ಇದ್ದಾರೆ. ಇನ್ನು ಯಾವಾಗ ಕಲಿಯೋದು ಒಬ್ಬೊಬ್ಬರೇ ಓಡಾಡೋದೆಲ್ಲ. ಸ್ಟಾರ್ಟ್ ಟುಡೇ, ಸೊ ನೋಬಡಿ ಕೇರ್ಸ್. ಎಷ್ಟೊಂದು ಜನ ಹುಡುಗಿರು ಹೆಣ್ಮಕ್ಳು ಒಬ್ಬೊಬ್ಬರೇ ಓಡಾಡ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ, ಈ ಒಂದು ಇದೊಂದೇ ವಿಷಯದಲ್ಲಿ ನಾನು ಇಷ್ಟೊಂದು ಕಂಫರ್ಟ್ ಝೋನಲ್ಲಿ ಇರೋದು. ಲೈಕ್ ಯಾರೊಬ್ಬರು ಇರಲೇಬೇಕು, ನಾನೆಲ್ಲರೂ ಹೊರಗಡೆ ಹೋಗಬೇಕು ಅಂದರೆ ಯಾರೊಬ್ಬರು ಇರಲೇಬೇಕು, ಯಾರೋ ಜೊತೆನಾದರೂ ಮಾತಾಡಬೇಕು ಅಂದರೆ ಅಯ್ಯೋ ನಂಗೆ ಮಾತಾಡೋಕ್ಕಾಗಲ್ಲ, ನೀವೇ ಯಾರು ಮಾತಾಡಿ ಅನ್ನೋ ಒಂದು ಮೈಂಡ್ ಸೆಟ್ ನಂದು. ಬ್ರೇಕ್ ದಟ್ ಕಂಫರ್ಟ್ ಝೋನ್ ಅಷ್ಟೇ. ಫೈನಲಾಗಿ ಈಗ ಬ್ಯಾಗ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ, ಅಲ್ಲೋಗಿ ಮಾತಾಡ್ಸೋಣ ಯಾರಿದ್ದಾರೆ ಅಂತ ನೋಡ್ಬಿಟ್ಟು ಜಾಯ್ನ್ ಆಗೋಣ. ಎಕ್ಸ್ಕ್ಯೂಸ್ ಮೀ, ಇವ್ರಿಲ್ವಾ ಇಲ್ಲಿ? ಅಂದರೆ ಜಿಮ್ಮಿಗೆ ಜಾಯ್ನ್ ಆಗಬೇಕು ಅಂದರೆ ಓಕೆ. ಸೊ ಅವ್ರು ಮಾಡಿ ಅಂತ ಹೇಳ್ತಾ ಇದ್ದಾರೆ, ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅವ್ರು ಬರೋದು ಲೇಟ್ ಅಂತೆ. ಫುಲ್ ಲೈಟ್ಸ್ ಎಲ್ಲ ಆನೇ ಆಗಿಲ್ಲ. ಐ ಥಿಂಕ್ ನಾನೇ ಆನ್ ಮಾಡಬೇಕು ಅನ್ಸುತ್ತೆ. ಫೈನಲಿ ಎಲ್ಲ ನಾನೇ ಆನ್ ಮಾಡಿದೆ. ಯಾವುದೋ ಫ್ಯಾನ್ ಆನ್ ಆಗಿಬಿಟ್ಟಿದೆಲ್ಲ. ಜಿಮ್ ಆ ಕಡೆ ಇದೆ, ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ಹೋಗೋದು ಅಂತ. ಫಸ್ಟು ಕ್ಯಾಮ್ರಾ ಸೆಟ್ ಮಾಡ್ಕೊಂಬಿಡ್ತೀನಿ. ಸೊ ಫೈನಲಿ ಕ್ಯಾಮ್ರಾ ಸೆಟ್. ಅವ್ರು ಆ್ಯಕ್ಚುಲಿ ಬಂದಾದಮೇಲೆ ಜಾಯ್ನ್ ಆಗಬೇಕು, ಅವ್ರು ಬರೋದು ಲೇಟ್ ಅಂತೆ. ಹಾಯ್, ಜಿಮ್ ಜಾಯ್ನ್ ಆಗಬೇಕಾಗಿತ್ತು. ವಿಡಿಯೋ ಶೂ ಬೇಕಾ? ಅಲ್ಲಿ ಶೂ ಹೊರಗಡೆ ಇದೆ. ಹಾಂ, ಮಾಡ್ಬೋದಲ್ವಾ? ಇವಾಗಲೇ ಪೇ ಮಾಡಲಾ? ಮಾಡಿ, ಫ್ರೀ ಎಕ್ಸರ್ಸೈಸ್ ಮಾಡಿ. ಓಕೆ, ಥ್ಯಾಂಕ್ ಗಾಡ್.
ಏನು ಅಂದಿಲ್ಲ ಅವರು. ಜಿಮ್ಮಿಗೆ ಹಾಕೊಂಡ್ಬರ್ಬೇಕಾಗಿರೋ ಶೂ ಹಾಕೊಂಡ್ಬಂದಿಲ್ಲ, ಬಿಕಾಸ್ ಅದು ಆಲ್ರೆಡಿ ಹೊರಗಡೆ ಹಾಕೊಂಡು ಓಡಾಡ್ಬಿಟ್ಟಿದ್ದೀನಲ್ವ, ಮಣ್ಣಾಗ್ಬಿಟ್ಟಿದೆ. ಸೊ ಹಾಗಾಗಿ ನಾಳೆಯಿಂದ ಅದಕ್ಕೆ ಅಂತ ಸಪ್ರೇಟಾಗಿ ತರಬೇಕು. ಬ್ಯಾಂಬೂಲ್ಲಿ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೆ ಲೈಕ್ ಹೇಗೆ ವಾರ್ಮಪ್ ಮಾಡೋದು ಅಂತ. ಸೊ ಇಲ್ಲೂ ಬ್ಯಾಂಬೂ ಇದೆ, ಇನ್ನೊಂದು ಸತಿ ತೋರಿಸ್ತೀನಿ. ಗೊತ್ತಿಲ್ಲ ಅಂದರೆ ಕೇಳ್ತೀನಿ. ಆಲ್ಮೋಸ್ಟ್ ನನಗೆಲ್ಲ ವರ್ಕೌಟ್ಸ್ ಗೊತ್ತಿದೆ, ಬಟ್ ಇಲ್ಲಿ ಎಕ್ವಿಪ್ಮೆಂಟ್ಸ್ ಯಾವ್ದು ಯೂಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಷ್ಟೇ. ಮನೇಲಿ ವರ್ಕೌಟ್ ಮಾಡೋ ಅಭ್ಯಾಸ ಇದೆ, ಸೇಮ್ ವರ್ಕೌಟ್ ಇಲ್ಲಿ ಎಕ್ಸ್ಟ್ರಾ ವೆಯ್ಟ್ಸಲ್ಲಿ ಮಾಡಬೇಕಾಗತ್ತೆ ಅಷ್ಟೇ. ಗೊತ್ತಿಲ್ಲ ಅಂದರೆ ಅವ್ರನ್ನ ಕೇಳ್ಕೊಂಡು ಮಾಡಿದ್ರೆ ಆಯಿತು ಅಷ್ಟೇ. Oh my God, I'm so happy and I'm so proud of myself. ಸೊ ಯಾರೆಲ್ಲ ಜಿಮ್ಮಿಗೆ ಹೋಗ್ಬೇಕು ಅಂತ ಜಿಮ್ಮಿಗೆ ಹೋಗ್ದೇನೆ ಆರಾಮಾಗಿ ಕೂತ್ಕೊಂಡು ನೋಡ್ತಾ ಇದ್ದೀರಾ ಗೈಸ್, ದಯವಿಟ್ಟು ಬರಬೇಡಿ, ಅಲ್ಲೇ ಇರಿ. ಬಿಕಾಸ್ ನಿಮ್ಮ ದುಡ್ಡು, ನಿಮ್ಮ ಟೈಮ್, ನಿಮ್ಮ ಎನರ್ಜಿ ಎಲ್ಲ ವೇಸ್ಟ್ ಆಗುತ್ತೆ ಇಲ್ಲಿಗೆ ಬಂದರೆ. ಆ್ಯಂಡ್ ಇಲ್ಲಿ ಕ್ರೌಡ್ ಕೂಡ ಆಗುತ್ತೆ. ಸೊ ಬೆಟರ್ ನೀವು ಅಲ್ಲೇ ಎತ್ಕೊಂಡು ಆರಾಮಾಗಿ ನಿಮ್ಮ ಟೈಮ್, ನಿಮ್ಮ ಎನರ್ಜಿ, ನಿಮ್ಮ ಮನೇನ ಸೇವ್ ಮಾಡ್ಕೊಂಡು ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡಿ. ಓಕೆ, ದಟ್ಸ್ ಗುಡ್ ಫಾರ್ ಯು ಗೈಸ್. ಲೈಕ್ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಎಷ್ಟು ಪೀಸ್ ಆಗಿದೆ ಈ ಜಿಮ್ಮು ಅಂತಂದರೆ ಲೈಕ್ ನೋ ಬಡಿ ಈಸ್ ಹಿಯರ್. ಅದಕ್ಕೆ ಹೇಳಿದ್ದು ಗೈಸ್, ನೀವು ಮನೇಲೇ ಇರಬೇಕು ಅಂತ. ಎಷ್ಟು ಜನ ಇದ್ರೂ ಮಾಡ್ತಾ ಇದ್ದೀನಿ, ಅದು ಖುಷಿ ವಿಷಯ. Two weeks ಗ್ಯಾಪ್ ಆದ್ಮೇಲೆ ಮಾಡ್ಕೊಳ್ಳೋದಕ್ಕೆ ಲೆಗ್ಸ್ ಆರ್ ವೆರಿ ಪೇನಿಂಗ್. ಅಷ್ಟೇ ಗೈಸ್, ನಮ್ಮ ಕೆಲಸ ನಾನು ಆನ್ ಟೈಮಿಗೆ ಮಾಡ್ಕೊಂಡು ಹೋದರೆ ಯಾರಿಗೂ ಕಾಯಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಓಕೆ, ಎಷ್ಟೊಂದಿದೆ ಗೈಸ್. ಇಲ್ಲಿ ಟೈಟ್ ಮಾಡಬೇಕು, ಅಲ್ಲಿ ಟೈಟ್ ಮಾಡಬೇಕು, ಅಲ್ಲಿ ಟೈಟ್ ಮಾಡಬೇಕು. ಓಕೆ ಓಕೆ, ಫೈನಲ್ ಆಗಿ ಇದು ಲಾಸ್ಟ್ ವರ್ಕೌಟ್. ಇದು ಮಾಡಾದ್ಮೇಲೆ ವಾರ್ಮಪ್ ಮಾಡ್ಕೊಂಡು ಹೊರಡೋಣ. 7:30 ನಂದು ಲಾಸ್ಟ್ ಟೈಮಿಂಗ್ಸ್. ಈ ವರ್ಕೌಟ್ ಮಾತ್ರ ಭಯಂಕರ ಪೇನ್ ಆಗುತ್ತೆ. ಫೈನಲ್ ಆಗಿ ನನ್ನ ವರ್ಕೌಟ್ ಎಲ್ಲ ಮುಗೀತು. ಇವಾಗ ನಾನು ಹೊರಡಬೇಕು. ಬಟ್
ಜಿಮ್ ಅವ್ರು ಪೇಮೆಂಟ್ ಇನ್ನೂ ಇಸ್ಕೊಂಡಿಲ್ಲ. ಅವ್ರು ಬಂದು ಜಿಮ್ ಪೇಮೆಂಟ್ ಇಸ್ಕೊಂಡ್ಬಿಟ್ರೆ ನಾನು ಹೊರಟ್ಬಿಡ್ತೀನಿ. ಯಾಕಂದರೆ ನಾನು ಮನೆಗೆ ಹೋಗಿ ಇನ್ನೂ ಕುಕ್ ಮಾಡಿ ನಾನು ಆಫೀಸ್ಗೆ ಹೊರಡಬೇಕು. ಸೊ 10 ಮಿನಿಟ್ಸ್ ಇರಿ ಅಂತ ಅಂದ್ಬಿಟ್ಟು ಹೋದ್ರು, ಅದು ಎಲ್ಲೂ ಹೋದ್ರೋ ಗೊತ್ತಿಲ್ಲ. ನೀವೇನಾದರೂ ಅಪ್ಪಿ ತಪ್ಪಿ ನಿಮ್ಮ ಲೈಫಲ್ಲಿ ತುಂಬ ಭಯದಿಂದ ಬದುಕ್ತಾ ಇದ್ರೆ ಹೆಂಗಪ್ಪ ಹೋಗೋದು, ಹೆಂಗಪ್ಪ ಅಪ್ರೋಚ್ ಮಾಡೋದು, ಹೆಂಗಪ್ಪ ಕೇಳೋದು ಅನ್ನೋದೇನಾದರೂ ಭಯದಲ್ಲಿದ್ದರೆ ಪ್ಲೀಸ್ ಕಮ್ ಔಟ್ ಆಫ್ ದಟ್ ಫಿಯರ್ ಅಷ್ಟೇ. ಬಿಕಾಸ್ ಇವತ್ತು ನಾವು ಒಬ್ರಿಗೆ ಡಿಪೆಂಡ್ ಆಗಿ ಬದುಕ್ತಿದ್ದೀವಿ ಅಂತಂದಾಗ ನಮ್ಮ ಲೈಫ್ ಲಾಂಗ್ ಯಾರೊಬ್ರು ಇಲ್ಲ ಅಂತಂದರೆ ನಾವು ಏನನ್ನೂ ಸಾಧಿಸೋಕ್ಕಾಗಲ್ಲ. ಅದೇ ಸಮಸ್ಯೆ. ಸೊ ಯಾರೊಬ್ರು ಇರಲಿ ಅಂತಂದರೆ ಅವ್ರು ನಮ್ಮ ಜೊತೆಗಿದ್ದಾಗ ಮಾತ್ರ ನಮ್ಮ ಹತ್ರ ಪವರ್ ಇರುತ್ತೆ ಅಂದರೆ ಇಟ್ಸ್ ಫೂಲಿಶ್. ಸೊ ನಮ್ಮ ಹತ್ರ ಯಾರೂ ಇಲ್ಲ, ನಮ್ಮ ಜೊತೆ ಯಾರೂ ಇಲ್ಲ ಅಂತಂದ್ರೂ ನಮ್ಮ ಕೆಲಸಗಳನ್ನ ನಾವು ಆನ್ ಟೈಮ್ ಮಾಡಿಕೊಂಡ್ರೆ ದಟ್ಸ್ ಗುಡ್. ಸೊ ಯಾವಾಗ ಅವ್ರು ಬಂದಿದ್ದ ತಕ್ಷಣ ಪೇಮೆಂಟ್ ಮುಗಿಸಿ ಹೊರಡುವ. ಅವರೇ ಬರ್ತಾ ಇದ್ದಾರೆ. ಅವ್ರು ಬರೋಕ್ಕಿಂತ ಮುಂಚೆ ಶೂಸ್ ಹಾಕೊಂಡ್ಬಿಡೋಣ. ಈ ಶೂಸ್ನ ನಾನು ಒಳಗೆ ಹಾಕ್ಕೊಂಡು ಹೋಗಿರಲಿಲ್ಲ ಆ್ಯಕ್ಚುಲಿ, ಇಲ್ಲೇ ಬಿಟ್ಟು ಹೋಗಿದೆ. ಬಿಕಾಸ್ ಮಣ್ಣಾಗ್ಬಿಟ್ಟಿತ್ತು ಅಂತ. ಲೇಸ್ ಬಿಚ್ಚಿ ಹಾಕೋಕ್ಕೆ ಸಂಕಟ ಕಂಡ್ರಪ್ಪ ನನಗೆ, ಲೇಸ್ ಬಿಚ್ಚಿ ಹಾಕೋಕ್ಕೆ ಕಷ್ಟ. ಫೈನಲಿ ಫಸ್ಟ್ ಡೇ ಆಫ್ ಜಿಮ್ ಕಂಪ್ಲೀಟೆಡ್. ಸೊ ಐ ಆಮ್ ಸೋ ಹ್ಯಾಪಿ ದಟ್ ಫಸ್ಟ್ ಡೇ ಆರಾಮಾಗಿ ಹೋಗಿ ಜಿಮ್ ಮುಗಿಸ್ಕೊಂಡು ಆ್ಯಂಡ್ ಒನ್ ಡೇ ನಾನು ಹೊರಗಡೆ ಬಂದು ಜಿಮ್ ಮಾಡಿದ್ದಕ್ಕೆ ಆರಾಮಾಗಿ ವ್ಲಾಗ್ ಮಾಡ್ಕೊಂಡು ಕೂಡ ಹೋಗ್ತಾ ಇದ್ದೀನಿ. ತುಂಬ ಜನ ನೋಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಸ್ಟಿಲ್ 1500 ಇಸ್ಕೊಂಡ್ರು. ನೆಕ್ಸ್ಟ್ ಮಂತಿಂದ 1000 ರುಪೀಸ್ ಅಂತೆ. ದಿಸ್ ಇಸ್ ವರ್ತ್ ಆ್ಯಕ್ಚುಲಿ. ಯಾಕಂದರೆ ನೀವೇ ನೋಡಿದಾಗೆ ಅಲ್ಲಿ ಎಕ್ವಿಪ್ಮೆಂಟ್ಸ್ ನೋಡಿದ್ರಿ ಅಲ್ವಾ, ಮಿನಿಮಲ್ ಎಕ್ವಿಪ್ಮೆಂಟ್ಸ್ ಆದರೂ ಇಟ್ ವಾಸ್ ಗುಡ್. ಹಾಯ್ ಗಾಯ್ಸ್, ಫೈನಲಿ ಇವತ್ತು ಧೈರ್ಯದಿಂದ ಹೋಗಿ ಜಿಮ್ ಮಾಡಿಕೊಂಡು ಒಬ್ಬಳೇ ಹೋಗಿ ಅವ್ರ ಹತ್ರ ಮಾತಾಡಿ ಜಿಮ್ ಮಾಡಿ ಇವತ್ತು ಬಂದಿದ್ದೀನಿ. ನನಗೆ ತುಂಬಾ ಹ್ಯಾಪಿ ಆಗ್ತದೆ. ಇದು ಚಿಕ್ಕ ವಿಷಯ, ಇದು ತುಂಬ ಚಿಕ್ಕ ವಿಷಯ. ಬಟ್ ಯಾರು ತುಂಬ ಡಿಪೆಂಡ್ ಆಗಿರ್ತಾರೋ ಬೇರೆಯವ್ರ ಮೇಲೆ, ಅವ್ರಿಗಿದು ತುಂಬ ದೊಡ್ಡ ವಿಷಯ. ಮೈಂಡಲ್ಲೇ ಆಲ್ರೆಡಿ 1000 ಸತಿ ಹೆಂಗೆ ಮಾತಾಡೋದು ಅಂತ ಪ್ರಿಪೇರ್ ಆಗ್ತಾ ಇರ್ತೀವಿ. ಲೈಕ್ ಹೆಂಗೆ ಮಾತಾಡೋದು, ಹೆಂಗೋಗಿ ಅಪ್ರೋಚ್ ಮಾಡೋದು, ಹೆಂಗೋಗಿ ಕೇಳೋದು, ಅಷ್ಟು ಜನದ ಮಧ್ಯದಲ್ಲಿ ಹೆಂಗೆ ವರ್ಕೌಟ್ ಮಾಡೋದು, ಈ ಥರ ಒಂಥರ ಹಿಂಸೆ ಫೀಲ್ ಆಗ್ತಿರುತ್ತೆ. ಅಲ್ಲಿ ಹೋಗಿ ಅಲ್ಲಿ ಕಂಫರ್ಟ್ ಆಗೋವರೆಗೂ, ನಾವು ಅಲ್ಲಿಗೆ ಅಡ್ಜಸ್ಟ್ ಆಗೋವರೆಗೂ ಇದೇ ಮೈಂಡ್ ಸೆಟ್ಟಲ್ಲಿರುತ್ತೆ. ಸೊ ಐ ಆಮ್ ಸೋ ಹ್ಯಾಪಿ ಇವತ್ತು. ಲೈಕ್ ನಾನು ಒಬ್ಬಳೇ ಹೋಗಿ ಆರಾಮಾಗಿ ವರ್ಕೌಟ್ ಮಾಡಿ ಅವ್ರ ಹತ್ರ ಮಾತಾಡಿ ಪೇಮೆಂಟ್ ಮಾಡಿ ಎಲ್ಲ ಮುಗಿಸ್ಬಿಟ್ಟು ಬಂದಿದ್ದೀನಿ. ಲೈಕ್ ಇನ್ಮೇಲೆ ಇನ್ನೂ ಸ್ವಲ್ಪ, ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಏನು ಮಾತಾಡ್ದೇನೆ ವಿಡಿಯೋಸ್ ಮಾಡಿದ್ದೀನಿ. ನೆಕ್ಸ್ಟ್ ನಾಳೆಯಿಂದ ಏನು ವರ್ಕೌಟ್ ಮಾಡ್ತಾಯಿದ್ದೀನಿ, ಎಷ್ಟು ವರ್ಕೌಟ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಹೇಳ್ಕೊಂಡು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ನಾನು ಇವತ್ತೇನು ಪ್ರಿಪೇರ್ ಆಗಿರಲಿಲ್ಲ. ಫಸ್ಟ್ ಹೋಗಿ ನೋಡೋಣ, ಮಾತಾಡೋಣ, ಅಪ್ರೋಚ್ ಮಾಡೋಣ, ಅದಾದಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ದೆನ್ ನೆಕ್ಸ್ಟ್ ಡೇಯಿಂದ ಸ್ಟಾರ್ಟ್ ಮಾಡೋಣ. ಲೈಕ್ ಪ್ರಾಪರಾಗಿ ಹೇಗೆ ಮಾಡ್ಬೋದು ಅಂತೆಲ್ಲ ನೋಡ್ಕೊಂಡು ಆರಾಮಾಗಿ ಮಾಡೋಣ. ಅಲ್ಲಿರೋರು ಸ್ವಲ್ಪ ಕಂಫರ್ಟಬಲ್ ಆಗ್ತಾರೆ ಈ ವೀಡಿಯೋಸ್ಗೆ, ಇವೆಲ್ಲ ನೋಡಬೇಕಾಗಿತ್ತು ನನಗೆ. ಅನ್ಫಾರ್ಚುನೇಟ್ಲಿ ಅಲ್ಲಿ ಜನ ಜಾಸ್ತಿ ಇರಲಿಲ್ಲ, ಅದಕ್ಕೆ ನಾನು ನಿಮ್ಗೆ ಹಂಗೆ ಹೇಳಿದ್ದು. ಯಾರೆಲ್ಲ ನೋಡ್ಕೊಂಡು ಆರಾಮಾಗಿ ಮಲಗಿದ್ರೆ ಅಲ್ಲೇ ಆರಾಮಾಗಿ ಮಲ್ಕೊಳ್ಳಿ. ಬಿಕಾಸ್ ಇಟ್ ಟೇಕ್ಸ್ ಟು ಮಚ್ ಟೈಮ್, ಎನರ್ಜಿ, ಪೇಷನ್ಸ್ ಎಲ್ಲನೂ. ಸೊ ನಾನು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಮುಂದೆ ನನ್ನ ವರ್ಕೌಟ್ ಜರ್ನಿ ಹೀಗೆ ಹೋಗ್ತಾ ಇರಲಿ ಅಂತ ನನ್ನ ಆಸೆ. ಬಿಕಾಸ್ ನಾನು ಅಂದ್ಕೊಂಡಿರೋ ಬಾಡಿ ನನಗೆ ಬೇಕೇ ಬೇಕು ಈ ವರ್ಷ ಅಂತಂದರೆ ಲೈಕ್ ಇನ್ 2 ಇಯರ್ಸಲ್ಲಿ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದಿಸ್ ಈಸ್ ಒನ್ ಆಫ್ ಮೈ ಡ್ರೀಮ್. ಲೈಕ್ ಆ ಡ್ರೀಮ್ ಬಾಡಿನ ಅಚೀವ್ ಮಾಡೋದಕ್ಕೆ ಆ್ಯಂಡ್ ಜಿಮ್ಮಿಗೆ ಜಾಯ್ನ್ ಆಗಬೇಕು ಅನ್ನೋದು ಕೂಡ. ಇನ್ನೂ ನನ್ನ ಹತ್ರ ಪ್ರೋಟೀನ್ ಇಲ್ಲ, ಪ್ರಾಪರ್ ಡ್ರೆಸ್ ಇಲ್ಲ, ಏನಂದರೆ ಏನೂ ಇಲ್ಲ. ಫಸ್ಟು ಜಾಯ್ನ್ ಆಗೋಣ, ಫಸ್ಟ್ ಅದು ಪಾಯಿಂಟ್, ಬೇಸಿಕ್ಕೆ ಅದು. ಫಸ್ಟು ಜಾಯ್ನ್ ಆಗೋಣ, ಅದಾದಮೇಲೆ ಹೋಗ್ತಾ ಏನೇನು ಬೇಕೋ ಅದೆಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡಿದ್ದೀನಿ. ನಿಮ್ಗೇನಾದರೂ ಹೋಲ್ ಡೇ ನಾನು ಏನು ತಿಂತೀನಿ, ಏನು ಮಾಡ್ತೀನಿ ಅಂತ ನೋಡಬೇಕು ಅಂತಿದ್ರೆ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಆ್ಯಂಡ್ ವರ್ಕೌಟ್ ವೀಡಿಯೋಸ್ ಕಂಪ್ಲೀಟಾಗಿ ನೋಡಬೇಕು ಅಂತಿದ್ರೆ ನನ್ನ ಯೂಟ್ಯೂಬ್ನ ಆಬ್ವಿಯಸ್ಲಿ ನೀವು ನೋಡಿರ್ತೀರಾ. ಸೊ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ. ಐ ಹೋಪ್ ಇವತ್ತಿನ ವೀಡಿಯೋಸ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ. ನಿಮ್ಗೇನಾದರೂ ಇವತ್ತಿನ ವೀಡಿಯೋಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾಳೆ ಸಿಗುವ, ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತೀರಿ. ಬಾಯ್.